ಹೇಳಿ. ಸಿಂಹ ಸ್ವಲ್ಪ ಜೋರಾಗಿ ಮಾತಾಡಬೇಕು. ಸಿಂಹ ಹೆಸರು. ಓಕೆ, ಹಾಂ ಹೇಳಿ. ಸಿನಿಮಾ ಬಗ್ಗೆ ಓಂ ಕಾಳಿ ಅಂತ ಇಟ್ಟಿದ್ದೀರಾ? ಏನು ಓಂ ಕಾಳಿ ಅಂತ ಯಾಕೆ ಇಟ್ಟಿದ್ದೀರಾ ಅದು ಹೇಳಿ. ಇದು ಮೂವಿ ಬಂದುಬಿಟ್ಟು ಒಂದು ರೌಡಿಸಮ್ ಬೇಸ್ ಮೂವಿಗೆ ಒಂದು ರಿಯಲ್ ಸ್ಟೋರಿ ಥರ ಅದು. ಆಮೇಲೆ ರಿಯಲ್ ಸ್ಟೋರಿನಾ ಸರ್? ರಿಯಲ್ ಅಂದರೆ ಸ್ವಲ್ಪ ರಿಯಲ್ ಇನ್ಸಿಡೆಂಟ್ಗಳಿರೋ ಅಂತ ಇನ್ಸಿಡೆಂಟ್ ಏನಿಲ್ಲ ಆ ಥರ ಇಲ್ಲ. ನಾನು ಓನಾಗಿ ಬರ್ಕೊಂಡಿದ್ದೀನಿ. ನಾನು ಚಿಕ್ಕ ವಯಸ್ಸಿಗೆ ಸ್ವಲ್ಪ ನೋಡ್ಕೊಂಡಿರ್ತೀನಲ್ಲ, ನೋಡ್ಕೊಂಡು. ಮತ್ತು ಇದು ಆ್ಯಕ್ಷನ್ ಮೂವಿ, ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಎಮೋಷನಲ್ ಇದೆ. ಇದಕ್ಕೆ ಮುಂಚೆ ಯಾವ್ದು ಮಾಡಿದ್ರಿ ಸರ್ ನಾವು? ಇದು ಫಸ್ಟ್ ಫಿಲಮ್ ನಮ್ಮದು. ಅದಕ್ಕೆ ಬಿಫೋರ್ ಯಾರ ಜೊತೆ ವರ್ಕ್ ಮಾಡಿದ್ದೀರಾ ಅಂತ? ಮುಂಬೈಲಿ ವರ್ಕ್ ಮಾಡಿದ್ದೀನಿ. ಮುಂಬೈಲಿ ಯಾರ ಜೊತೆ ಸರ್? ಮುಂಬೈಲಿ ಬಂದುಬಿಟ್ಟು ಒಂದು ಸೀರಿಯಲ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಫಸ್ಟ್ ಫಿಲಮ್ ಶಾರ್ಟ್ ಮೂವಿಗಳು ಮಾಡಿದ್ದೀನಿ. ನಾನು ಲೋ ಪಾರ್ಕಿಂಗ್ ಅನ್ನೋ ಶಾರ್ಟ್ ಮೂವಿ ಇದೆ, ಯೂಟ್ಯೂಬಲ್ಲಿದೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ನನ್ನದೇ ಇದು. ಓಕೆ. ಈಗ ಶೂಟ್ ಪ್ಲ್ಯಾನ್ ಎಲ್ಲ ಹೇಗಿದೆ? ಶೂಟಿಂಗ್ ಪ್ಲ್ಯಾನ್ ಶೂಟ್ ಇವಾಗ ಇದು ಆಗಿದ ತಕ್ಷಣ ನೆಕ್ಸ್ಟ್ ಒಂದು 3 ಡೇಸ್ ಬಿಟ್ಟು ಶೂಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೀರಿ? ಇಲ್ಲಿ ಬೆಂಗಳೂರಲ್ಲೇ, ಎಲ್ಲ ಬೆಂಗಳೂರಲ್ಲೇ. ಎಷ್ಟು ದಿನ ನಡೆಯುತ್ತೆ ಶೂಟಿಂಗ್? 40 ದಿವಸ ನಡೀತದೆ. ಹಾಂ. ಸಿನಿಮಾ ಕಂಟೆಂಟ್ ಹೇಳಿದ್ರೆ ಯಾರ್ಯಾರು ಇನ್ಯಾರ್ಯಾರಿದ್ದಾರೆ ಈಗ ಇವ್ರು ಬಿಟ್ಟು? ಬಂದು ನಮ್ಮ ಚಿತ್ರದ ಹೀರೋ ವಿಜಯ್ ರಾಜ ಅಂತ. ಇವರು ಬೇಸ್ ಬಂದು ಹೈದರಾಬಾದು. ಓಕೆ. ಇವರು ನಮ್ಮ ಕನ್ನಡ ಪಿಕ್ಚರಲ್ಲಿ ಮಾಡಬೇಕಂದ್ರೆ ತುಂಬ ಉತ್ಸುಕರಾಗಿದ್ರು. ಇವರು ಕೇಳ್ಕೊಂಡಿದ್ದಕ್ಕೆ ಮಾಡ್ತೀವಿ ಅಂತ ಬಂದಿದ್ದಾರೆ. ನಮ್ಮ ಕನ್ನಡ ಪಿಕ್ಚರ್ ಮಾಡಬೇಕು ಅಂತ. ಇದು ಕನ್ನಡ ಮತ್ತು ತೆಲುಗು ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಕನ್ನಡ ಮಾಡಿ ಆಮೇಲೆ ತೆಲುಗು ಸೈಮಿಲ್ಟೇನಿಯಸ್ ಆಗಿ ಶೂಟಿಂಗ್ ಮಾಡ್ತೀರಾ ಅಥವಾ ಹೇಗೆ ಸರ್? ಸೈಮಿಲ್ಟೇನಿಯಸ್ ಆಗಿ ಶೂಟಿಂಗ್ ಕನ್ನಡ ತೆಲುಗು ಎರಡು ಶೂಟಿಂಗ್ ಅಟ್ ಎ ಟೈಮ್ ಪ್ರೋಸೆಸ್ ಆಗುತ್ತಾ? ಬೇರೆ ಯಾರ್ಯಾರಿದ್ದಾರೆ ಸರ್ ಆರ್ಟಿಸ್ಟ್? ಅದು ಪ್ರವಲಿಕಾ ಅಂತ ಹೀರೋಯಿನ್. ಆಮೇಲೆ ಪದ್ಮಾವಾಸ್ ಅಂತ ಹೇಳ್ತಾರೆ. ಹಾಂ ಹೇಳಿ. ಆಮೇಲೆ ತುಂಬ ಸ್ಟಾರ್ ಕ್ಯಾಸ್ಟ್ ಇದೆ ನಮ್ಮಲ್ಲಿ. ಇನ್ನು ಕೆಲವೊಂದು ಎಲ್ಲ ತುಂಬ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ. ಎಲ್ಲ ಒಬ್ಬೊಬ್ಬರಾಗೆ ರಿವೀಲ್ ಮಾಡ್ತಾ ಬರ್ತೀವಿ. ಪೋಸ್ಟರ್ ಬೋರ್ಡಿಂಗ್ ಎಲ್ಲ ಮಾಡಿ ಒಂದೊಂದೇ ಪೋಸ್ಟರ್ ಒಂದೊಂದೇ ಮೀಡಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಆಗ್ತದೆ. ಈ ಓಂ ಕಾಳಿ ರೌಡಿಸಮ್ಗೆ ಹೇಗೆ ಲಿಂಕ್ ಆಗುತ್ತೆ ಸರ್? ಅದು ಸ್ಟೋರಿಯಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಓಂ ಕಾಳಿ ಅನ್ನೋದು ಏನಕ್ಕೆ ಟೈಟಲ್ ಇಟ್ಟಿದ್ದೀವಿ ಅಂತ, ಯಾಕಂದರೆ ಕಾಳಿ ಓಂ ಕಾಳಿ ಅಂದ ತಕ್ಷಣ ದೇವಿ ಚಿತ್ರವು ದೇವಿ ಸಿನಿಮಾ ಅಂತ ತಲೆಯಲ್ಲಿ ಬರುತ್ತೆ. ಸೊ ನೀವು ಹಂಗಿಟ್ಟಿರೋದ್ರಿಂದ ಹಿಂದೆ ಬ್ಯಾಕ್ ಡ್ರಾಪಲ್ಲಿ ಕೂಡ ಇದಾದರೂ ಅದಕ್ಕೆ ಸಂಬಂಧ ಇದೆ. ಅದಕ್ಕೆ ಅದು ಎಲ್ಲ ಕನ್ಕ್ಲೂಷನ್ ನೀವು ಯಾವಾಗ ಮೂವಿ ನೋಡಿ. ಟೋಟಲ್ ಇದು ದೇವ್ರ ಮೂವಿ ಅಲ್ಲ, ಇದು ರೌಡಿಸಮ್ ಮೂವಿ. ಇದು ದೇವರೆಲ್ಲ ಆತ್ಮ ಬರುತ್ತಾ? ಆತ್ಮ ಇದೆಯಾ? ದೆವ್ವ ಇದೆಯಾ? ಆತ್ಮ ಥರ ಇಲ್ಲ. ಬ್ಯಾಕ್ ಡ್ರಾಪಲ್ಲಿ ಲೇಡಿ ಅದು ದೇವರು ಇದ್ದಾರೆ, ಅದು ಆತ್ಮ. ದೇವಸ್ಥಾನದ ಖಾಲಿ ದೇವರಲ್ಲ. ಬಟ್ ಟೋಟಲ್ ರೌಡಿಸಮ್ ಸಬ್ಜೆಕ್ಟ್ ಮೇಜರ್. ಟೋಟಲಿ ಆ ಸಬ್ಜೆಕ್ಟ್. ಎಲ್ಲೆಲ್ಲಿ ಶೂಟ್ ಮಾಡ್ತೀರಿ ಇದೆಲ್ಲ? ಇದು ಬೆಂಗಳೂರು. ನೀವು ನಿಮ್ಮ ಹೆಸರು? ಮಗ ಇದು. ಓ, ಪ್ರೊಡ್ಯೂಸರ್ ಅವರೇ. ತಂದೆ ಡೈರೆಕ್ಟ್ರು, ಮಗ ಪ್ರೊಡ್ಯೂಸರ್. ನನ್ನ ಕತೆ ಕೇಳಿ ನನ್ನ ಸುಖ ನೋಡಿ ಎಲ್ಲ ಕೇಳಿ ಮಗನಿಗೆ ತುಂಬ ಇಷ್ಟ ಆಯಿತು.
ಸಪೋರ್ಟ್ ಮಾಡಿ ಮಗನ ಪ್ರೊಡ್ಯೂಸರ್. ತಂದೆ ಡೈರೆಕ್ಟ್ರ್, ಮಗ ಪ್ರೊಡ್ಯೂಸರ್. ಮಗಳು ಹೀರೋಯಿನು, ಮಗಳು ಹೀರೋಯಿನಾ? ಇವ್ರಿಗೋಸ್ಕರ ನಾನು. ಓ ಸರಿ, ಓಕೆ. ನಿಮ್ಮ ಹೆಸರೇನು ಇವರೇ? ನಮ್ಮ ಪ್ರತಾಪ್ ಸಿಂಹ. ಇದು ಸಿಂಹ, ನೀವು ಬರೀ ಸಿಂಹನಾ? ಬರೀ ಇವ್ರು ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ. ಓಕೆ, ಫೈನ್, ಗುಡ್. ಫ್ಯಾಮಿಲಿ ಪಿಕ್ಚರ್, ಫ್ಯಾಮಿಲಿ ಸರ್. ಈಗ ಹಾಂ, ನಮ್ಮ ಮಿಸಸ್ ಇವರು. ಅವ್ರು ಆ್ಯಕ್ಟ್ ಮಾಡ್ತೀರಾ? ಇಲ್ಲ, ಅವರು ನಮ್ಮ ಜೊತೆ ಮಾಡಿಸ್ಬಿಡ್ರಲ್ಲ ಲೈನಪ್ ಅದಕ್ಕೆ. ಏನು ಮಾಡಿ ಇದು ಪ್ರೊಡ್ಯೂಸರ್ ಕೇಳಿ, ಈಗ ನಿಮ್ಮ ತಂದೆ ಡೈರೆಕ್ಷನ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಏನು ಒಪ್ಕೊಳ್ಳೋದಕ್ಕೆ ಏನು ಪ್ಲ್ಯಾನ್ ಮನೇಲಿ ಹೇಗೆ ಒಪ್ಕೊಂಡ್ರಿ ಇವೆಲ್ಲ? ಇದು ನಮ್ಮ ತಂದೆಗೆ ತುಂಬ ವರ್ಷದಿಂದ ಈ ಮೂವಿ ಮಾಡಬೇಕು, ಈ ಸಿನಿಮಾ, ಅವ್ರಿಗೆ ಡೈರೆಕ್ಷನ್ ಅನ್ನೋದು ತುಂಬ ಇಂಟ್ರೆಸ್ಟ್. ಅದ್ರ ಜೊತೆಗೆ ಅವರು ಕಲಿತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಿದ್ರು, ಸೆಟ್ಸ್ ಹೋಗ್ತಿದ್ರು, ಎಲ್ಲ ಕಲಿತಾ ಇದ್ರು. ಆಮೇಲೆ ಈ ಕಥೆನ ಆಲ್ಮೋಸ್ಟ್ 2 ವರ್ಷ ಸ್ಕ್ರಿಪ್ಟ್ ಮಾಡಿದ್ರು. 2 ವರ್ಷ ಡೆವಲಪ್ ಮಾಡಿ, ಡಿಸೈನ್ ಮಾಡಿ, ಕ್ಯಾರೆಕ್ಟರ್ಸ್ ಡಿಸೈನ್ ಮಾಡಿ, ಸ್ಕ್ರಿಪ್ಟ್ ವರ್ಕೆ ಆಲ್ಮೋಸ್ಟ್ 2 ವರ್ಷ ಮಾಡಿ ಒಂದಿನ ಕೂತ್ಕೊಂಡು ನಮಗೆ ನರೇಟ್ ಮಾಡಿದ್ರು. ನಾನು ಈ ಥರ ಸ್ಕ್ರಿಪ್ಟ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ನರೇಷನ್ ಕೇಳ್ತಾ ನಮಗೆ ತುಂಬ ಇಂಟ್ರೆಸ್ಟ್ ಬಂತು. ಏನಪ್ಪ ಅಪ್ಪ ಈ ಥರ ಸ್ಟೋರಿ ಬರ್ಕೊಂಡಿದ್ದಾರೆ, ಇಷ್ಟು ನೋಡಿಸಮ್ ಆಗಲಿ, ಮಾಸ್ ಆಗಲಿ, ಕೆಲವೊಂದು ಸಿಚುವೇಶನ್ಸ್ ಆಗಲಿ, ಸೀನ್ಸ್ ಆಗಲಿ. ನೀವು ಓಂ ಕಾಳಿ ಏನಕ್ಕೆ ಅದಲ್ಲ, ಆ ಕನೆಕ್ಷನ್ಸು ಹೆಂಗೆ ಅದೆಲ್ಲ ನಮ್ಗೆ ತುಂಬ ಇಂಟ್ರೆಸ್ಟ್ ಆಯಿತು. ಸರಿ ಆಯ್ತಪ್ಪ, ನಾವೇ ಮಾಡೋಣ, ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ನಾವೆಲ್ಲ ಗ್ರಾಫಿಕ್ಸ್ ಇರುತ್ತೆ ಈ ಸಿನಿಮಾದಲ್ಲಿ? ಗ್ರಾಫಿಕ್ಸು ಎಷ್ಟು ಮಿನಿಮಲ್ ಆಗುತ್ತೋ ಎಲ್ಲ ಪ್ರಾಕ್ಟಿಕಲ್ ಎಫೆಕ್ಟ್ಸೇ ಮಾಡ್ತಾ ಇದ್ದೀವಿ. VFX ತುಂಬ ಕಮ್ಮಿ ಇಡೋಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮಗೆ ವಿಜುವಲ್ ಆಗಿ ತುಂಬ ರಿಚ್ ಆಗಿದೆ. ಎಷ್ಟು ಪ್ರಾಕ್ಟಿಕಲ್ ಎಫೆಕ್ಟ್ಸ್ ಆಗುತ್ತೋ ಅಷ್ಟು ಪ್ರಾಕ್ಟಿಕಲ್ ಟ್ರೈ ಮಾಡೋಣ. ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಬ್ರದರ್? ನಾನು ಜಸ್ಟ್ ಪ್ರೊಡ್ಯೂಸರ್ ಆಗಿರ್ತೀನಿ, ಅಪ್ಪ ಜೊತೆ ಅಸಿಸ್ಟೆಂಟ್ ಆಗಿ ಸೆಟಲ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತೆಲುಗು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್? ಜಸ್ಟ್ ಬೆಟರ್ ಐ ಥಿಂಕ್ ಸರ್. ಓಕೆ ನಿಮ್ಮಪ್ಪ ಇಂಗ್ಲೀಷ್ ಮಾತಾಡಿ. So, hi, Andariki Namaskaram. Good morning, everyone. So, I'm playing as Shivraj Kumar sir fan in the movie, and I can't give it much. ಶಿವರಾಜ್ ಕುಮಾರ್ ಫ್ಯಾನ್ ಇದೆ ಕ್ಯಾರೆಕ್ಟರ್. Yeah, ಈ ಓಮ್ ಸಿನಿಮಾದಲ್ಲಿ ಇದೆಯಲ್ಲ, ಅದು ನೋಡಿ ಮಾಡ್ತಾ ಇದ್ದೀರಾ? Is it inspired from ಓಮ್ ಫಿಲಮ್? not completely, but yes, it is like bits and pieces. We are not completely inspired from that, but it is similar to that movie. ಸಿಮಿಲರ್. Yeah. For this film, you get any preparation? any special preparation for this role, character? Yeah, like if you see my getup and everything, I'll have to like transform into a 35 to 40-year-old guy. So I had to transform my body, like everything come right to that. You have minimal dimension in this character? Human dimension. 2-3 dimensions or एक single? No, 2. 2 dimensions. Is this your first movie? Yeah, this is my debut in Kannada, and I've 3 movies in Telugu. Can you mention the name? Telugu movie? Telugu movies. One is Edana Jargochu. One is Veishogam Kalpanaku, and I have one upcoming movie right now, which is about to release now. ಓಕೆ, ಥ್ಯಾಂಕ್ ಯು. ನಿಮ್ಮ ಕನ್ನಡ ಬರುತ್ತಾ ತೆಲುಗು? ಓ ಸೂಪರ್. ಮಕ್ಕಳೆಲ್ಲ ಕನ್ನಡ ಮೀಡಿಯಂ ಓದಿರೋ ಸರ್ ನಾವು. ಹೇಳಿ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಸೊ ನಾನು ಹೀರೋಯಿನ್ ಪಾತ್ರ ಮಾಡ್ತಿದ್ದೀನಿ. ಸೊ ಸ್ಲಮ್ಮಲ್ಲಿರೋ ಒಂದು ಹುಡುಗಿ, ಲೈಕ್ ಮಿಡಲ್ ಕ್ಲಾಸಿಂದ ಬಂದಿರೋರು. ಹೇಗೆ ಇವರು ಆ್ಯಕ್ಚುಲಿ ಆಟೋ ಡ್ರೈವರ್ ಓದಿದೆ ನಮ್ಮ ಮೂವಿಯಲ್ಲಿ. ಸೊ ಅವ್ರ ಲವ್ ಸ್ಟೋರಿ ಹೇಗೆ ಡೆವಲಪ್ ಆಗುತ್ತೆ ಅಂತ. ಹೀರೋ ಆಟೋ ಡ್ರೈವರ್. ಜಾಸ್ತಿ ಸ್ಟೋರಿ ಇದನ್ನು ಮಾಡೋಕ್ಕಾಗಲ್ಲ. ಆಲ್ರೆಡಿ ತುಂಬ ಮಾಡಿಬಿಟ್ರಿ ಇಂದು ಸೇರ್ಕೊಂಡು. ಜಾಸ್ತಿ ಮಾಡೋದು ಬೇಡ ಅಂತ ಏನೋ ರಿವೀಲ್ ಮಾಡೋದೇ ಇಲ್ಲ ಅನ್ಕೊಂಡು ಇಲ್ಲ, ಒಂದಷ್ಟು ಪಾಯಿಂಟ್ ಸಣ್ಣದಾರೆ ಏನಾದ್ರು ಬೇಕಲ್ಲ, ಬರೆಯೋಕ್ಕೆ ಏನಾರು ಕಂಟೆಂಟ್ ಬೇಕಲ್ಲ ಬ್ರದರ್? ಹೌದು ಏನು ಸಿಗ ಖಂಡಿತ. ಅಂದರೆ ನೀವು ಏನು ಕಾಲೇಜ್ ಸ್ಟೂಡೆಂಟಾ, ಲವರ್ ಗರ್ಲ್, ಏನಾಗಿರ್ತೀರಿ ಅಂತ? ನಾರ್ಮಲ್ ಸ್ಟೂಡೆಂಟ್ ಆಯಿತು. ನೀವು ಓಮ್ ಕಳೆ ಹಾಕ್ತೀರಾ? ಪಿಕ್ಚರ್ ನೋಡಿ. ಸಸ್ಪೆನ್ಸ್. ನಿಮ್ಮದು ಫಸ್ಟ್ ಫಿಲಮ್ಮ? ಹಾಂ, ನನ್ನ ಫಸ್ಟ್.
ಇದಕ್ಕೆ ಮುಂಚೆ ಯಾವ್ದಾರು ಏನಾದ್ರು ಆ್ಯಕ್ಟಿಂಗ್ ಕ್ಲಾಸಸ್ಸು ಟ್ರೈನಿಂಗ್ ಏನೋ ಮಾಡಿದ್ರಾ? ಮುಂಬೈಯಲ್ಲಿ KMK ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀನಿ. ಇದಮ್ಮ KMK ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಮುಂಬೈಯಲ್ಲಿ. ಅದಾದಮೇಲೆ ಸ್ವಲ್ಪ ಶಾರ್ಟ್ ಫಿಲ್ಮ್ಸ್ ಅದು ಎಲ್ಲ ಮಾಡಿದ್ದೀನಿ. ಸೊ ಇದು ಫಸ್ಟ್ ಫಿಲ್ಮ್. ಮತ್ತು ನಾನೇ ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ ನಮಗೆ. ಅದೇ ಆಗಲಿ ಹೇಳಿದ್ರೆ ಅದೇನಾ? ಹಾಂ, ಮಗಳಿಗೆ ನಾನೇ ಮಾಡಿ. ಇಷ್ಟಪರ್ ಅಂತ, ಕೆವಿನ್ ಇಷ್ಟಪರ್ ಹಾಂ. ಅವರು ಒಂದು ಸಿನಿಮಾ ಮಾಡ್ತಾರೆ, ಫೈಟ್ ಮಾಸ್ಟರ್ ಮಾಸ್ಟರ್ ಗೊತ್ತು ಅದು ಕ್ಯಾಮ್ರಾ ಕ್ಯಾಮ್ರಾಮನ್ ಯಾರು? ಬಾಲು ಅಂತನಾ? ಫ್ರೆಂಡ್ಸೇ ಎಲ್ಲ ರಿಲೇಷನಾ? ಇಲ್ಲ ಅದು ಯಾಕಂದ್ರೆ ಬಜೆಟ್ ನಾವು ಫಸ್ಟೇ ಲೆಕ್ಕ ಹಾಕೊಂಡು ಬಂದಂಗಿದ್ದೀರ, ಅದಕ್ಕೆ ಮನೆಯವರೆಲ್ಲ ಇದ್ದೀರಲ್ಲ ಅದಕ್ಕೆ. ನಾವು ಮಾತ್ರ ಮನೆಯವರು. ಓಕೆ. ಹೇಳಿದ್ರೆ ಒಳ್ಳೆ ಸಬ್ಜೆಕ್ಟ್ ಇದೆ, ಒಳ್ಳೆ ವಿಜುವಲ್ಸ್ ಎಲ್ಲ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ, ಅದರಿಂದನೇ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಮಾಡೋಣ. ಇವಾಗ ನಮಗೂ ಒಂದು ಕೆಲವೊಂದು ಐಡಿಯಾ ಸಿಗುತ್ತೆ, ಅಪ್ಪಗೂ ಕೆಲವೊಂದು ಐಡಿಯಾ ಸಿಗುತ್ತೆ, ಎಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ನಮಗೆ ಆಸೆ. ಕನ್ನಡದಲ್ಲಿ ಏನಂದರೆ ಒಳ್ಳೆ ಸಿನಿಮಾ ಮಾಡಿ ನಮಗೆಲ್ಲ ಒಳ್ಳೆ ಹೆಸರು ಮಾಡ್ಕೊಬೇಕು. ಯಾವಾಗ ಫೈನಲ್ ಆಗ್ಬೋದು ಇದು ಶೂಟಿಂಗ್ ಎಲ್ಲ ನಿಮ್ಮ ಪ್ರಕಾರ? 45 ಡೇಸ್ ಆಗುತ್ತೆ ಸರ್. ಇದು ಅರೌಂಡ್ ಅದೇ 40 to 45 ಡೇಸ್ ನಾವು ಶೆಡ್ಯೂಲ್ ಆಗ್ತೀವಿ. ಮೇಯಲ್ಲಿ ಫಿನಿಶ್ ಆಗುತ್ತೆ. ಇನ್ನು ಮೇ ಆದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ ಓಕೆ. ಒಟ್ಟಲ್ಲಿ ಇದು ರೋಡಿಸಮ್ ಮಾಡೋರಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಸರ್. ಇದರಲ್ಲಿ ರೋಡಿಸಮ್ ಮಾಡೋರಿಗೆ ಸಮಾಜಕ್ಕೆ ಒಂದೆಲ್ಲ ಮೆಸೇಜ್ ಕೊಡ್ತಾ ಇದ್ದೆ. ಸರಿ ಇವ್ರು ಹೇಳ್ತಾರೆ ಬಿಡಿ ಎಷ್ಟು ಫೈಟ್ ಇದೆ ಅಂತ ಹೇಳ್ತಾರೆ, ಅವಾಗ ಗೊತ್ತಾಗ್ಬಿಡ್ತಾರೆ. ಹೇಳಿ, ಏನು ಕಾಣಲ್ಲ ಜೋರಾಗಿ ಹೇಳಬೇಕು, ಜೋರಾಗಿ ಹೇಳಿ ಸರ್. ಫೈಟ್ ಮಾಸ್ಟ್ರು ಹೆಂಗಿರಬೇಕು ಸೌಂಡು? ಎಲ್ಲರಿಗೂ ನಮಸ್ಕಾರ. ಅಷ್ಟು ನಮ್ಮ ಹೆಸರಿಗೆಲ್ಲ ಫುಲ್ಲು ಇಲ್ಲಿ ನೋಡಿದ್ರೆ ನೀವೇ ಕಾಣ್ತಾ ಇದ್ದೀರಾ. ಲಾಸ್ಟ್ ಟೈಮ್ ಒಂದು ಮೆಜೆಸ್ಟಿಕ್ ಟೂರ್ ಮಾಡಿದ್ವಿ, ಎಲ್ಲ ನೀವೇ. ನೆಕ್ಸ್ಟ್ ಟೈಮ್ ಬರಲ್ಲ ಕರೆದು ಮಾತಾಡಿದ್ರು. ಈ ಪಿಕ್ಚರಲ್ಲಿ 7 ಫೈಟ್ಸ್ ಇದೆ. ಹಾಂ. ಒಂದೊಂದು ವೆರೈಟಿ ಫೈಟ್ ಇದೆ. ಒಂದಕ್ಕಿಂತ ಒಂದು ಹೆಚ್ಚಾಗಿ ಕ್ವಾಲಿಟಿಗಳು ಇದೆ. ಮರ್ಡರ್ ಆಗಲಿ, ಆಮೇಲೆ ಫೈಟ್ ಆಗಲಿ, ಒಂದೊಂದು ಕತೆ ಹೇಳ್ತಾ ಇದ್ದರೆ ಕ್ಲೈಮ್ಯಾಕ್ಸಲ್ಲಿ ನನಗೇ ಶಾಕು. ಯಾವುದೋ ಕಟ್ ಮಾಡೋದು ಎಲ್ಲ ಇದೆ. ಒಂದು ಫೈಟ್ ಎಷ್ಟೆಷ್ಟು ನಿಮಿಷ ಬರುತ್ತೆ? 7 ಫೈಟ್ಸು ಒಂದೊಂದು ಥರ ಇದೆ. ಎಷ್ಟು ನಿಮಿಷ ಬರುತ್ತೆ ಒಂದು ಫೈಟ್ ನಿಮ್ಮ ಪ್ರಕಾರ? 3 ನಿಮಿಷ ಬರುತ್ತೆ. 3 ನಿಮಿಷ. ಹೆಚ್ಚು ಕಮ್ಮಿ ಅರ್ಧ ಗಂಟೆ ನೀವೇ ತೊಗೊಂಡಿದ್ದೀರ ಸಿನಿಮಾದಲ್ಲಿ. ತುಂಬ ಆ್ಯಕ್ಷನ್ ಇಲ್ಲ, ಆ್ಯಕ್ಷನ್ ಇದೆ. ಅಷ್ಟಿಂದ ಲಾಸ್ಕೊಂಡು ಹೋಗ್ತಾರೆ. ಚೆನ್ನಾಗಿದೆ. ಅದನ್ನು ನಾವು ಮೆಸೇಜ್ ಕೊಡೋಕ್ಕಾಗಲ್ಲ. ಹಾಂ ಹಾಂ. ಸಸ್ಪೆನ್ಸಲ್ಲಿ ಇದು ಚೆನ್ನಾಗಿ ಫೋಕಸ್ ಮಾಡಿದ್ರು. ಏನು ಬೇಕೋ ತಗೊಂಡು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರು. ಫೈಟ್ಸ್ ಎಲ್ಲ ಚೆನ್ನಾಗೇ ಕ್ವಾಲಿಟಿ ಬರ್ತಾ ಇದೆ. ಒಂಥರ ವೆರೈಟಿಯಾಗಿದೆ ಸರ್.